ಗೈಸ್, ನಾವು ಜೀವನದಲ್ಲಿ ಮುಂದೆ ಹೋಗೋದು ನಮ್ಮ ಟ್ಯಾಲೆಂಟಿಂದ ಮಾತ್ರ ಅಲ್ಲ, ನಾವು ಯಾರ ಜೊತೆಗೆ ಇರ್ತೀವಿ ಅನ್ನೋದರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ಕೆಲವರು ನಮ್ಮ ಜೊತೆಗೆ ಇರ್ತಾರೆ, ನಮ್ಮ ಜೊತೆ ನಗ್ತಾರೆ, ನಮ್ಮ ಎಲ್ಲ ಕಷ್ಟ ಸುಖಗಳನ್ನು ಶೇರ್ ಮಾಡ್ಕೊಳ್ತಾರೆ. ಆದರೆ ನಿಧಾನವಾಗಿ ನಮ್ಮ ಎನರ್ಜಿ, ಫೋಕಸ್, ಕಾನ್ಫಿಡೆನ್ಸ್ ಎಲ್ಲವೂ ಕೂಡ ಕಿತ್ಕೊಂಡೇ ಹೋಗ್ಬಿಡ್ತಾರೆ. ಸೊ ಗೈಸ್, ಹಾಗಾಗಿ ಈ 5 ರೀತಿಯ ಜನರಿಂದ ನಾವು ದೂರ ಇರಬೇಕಾಗುತ್ತೆ ಜೀವನದಲ್ಲಿ ಮುಂದುವರಿಬೇಕಾದ್ರೆ. ಸೊ ಗೈಸ್, ಅದನ್ನು ಯಾವ ರೀತಿ ಜನ ಅಂತ ಹೇಳಿ ನೋಡೋಣ. ಸೊ ಗೈಸ್, ವಿಡಿಯೋನ ಕೊನೆ ತನಕ ನೋಡಿ. ಮೊದಲನೇದಾಗಿ, ಯಾವಾಗಲೂ ಕೂಡ ನೆಗೆಟಿವ್ ಮಾತಾಡೋ ಜನರಿಂದ ದೂರ ಇರಿ. ಯಾಕಂತ ಹೇಳಿದ್ರೆ, ನೀವು ಯಾವುದಾದ್ರೂ ಒಂದು ಹೊಸದಾಗಿ ಒಂದು ಕೆಲಸ ಶುರು ಮಾಡ್ಲಿಕ್ಕೆ ಹೋಗ್ತೀರಾ, ಆವಾಗ ಅದು ನಿನ್ನಿಂದ ಆಗಲ್ಲ, ಅದು ನಿನಗೆ ಪ್ರಯೋಜನ ಬರಲ್ಲ, ಆ ಕೆಲಸ ನೀವು ಮಾಡಬೇಡ ಅಂತ ಹೇಳಿ ಈ ರೀತಿ ಡಿಸ್ಕರೇಜ್ ಮಾಡ್ತಾರಲ್ಲ. ಸೊ ಅಂಥವ್ರಿಂದ ಆದಷ್ಟು ದೂರ ಇರಿ, ಇಂಥ ಜನರಿಂದ. ಯಾಕಂತ ಹೇಳಿದ್ರೆ, ನೀವು ಇಂಥವ್ರ ಜೊತೆ ಇದ್ದಾಗ ಏನಾಗುತ್ತೆ, ನೀವು ಏನಾದರೂ ಒಂದು ಮಾಡಬೇಕಂತ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇರುತ್ತೆ, ನಿಮಗೆ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ. ಆದರೆ ಇಂಥ ಜನ ಇದ್ದಾಗ ಬಟ್ ಅವರಿಂದ ನಿಮ್ಮ ಕಾನ್ಫಿಡೆನ್ಸ್ ಏನಾಗುತ್ತೆ, ಲೋ ಆಗುತ್ತೆ. ಸೊ ಜೀವನದಲ್ಲಿ ಇಂಥ ಜನರಿಂದ ಯಾವಾಗಲೂ ಕೂಡ ನೆಗೆಟಿವ್ ಮಾತಾಡ್ತಾ ಇರ್ತಾರಲ್ಲ, ಸೊ ಅಂಥ ಜನರಿಂದ ಆದಷ್ಟು ಕೂಡ ದೂರನೇ ಇರಬೇಕಾಗತ್ತೆ. ನೀವು ಅವರಿಂದ ದೂರ ಇದ್ದಷ್ಟು ನೀವು ಜೀವನದಲ್ಲಿ ಮುಂದೆ ಹೋಗ್ತೀರಾ. ನಿಮ್ಮ ಕನಸುಗಳನ್ನು ನಂಬದವರ ಜೊತೆ ನೀವು ಹೆಚ್ಚು ಸಮಯವನ್ನು ಕಳೀಲಿಕ್ಕೆ ಹೋಗಬೇಡಿ. ಸೊ ಹಾಗಾಗಿ ನೆಗೆಟಿವ್ ಜನರಿಂದ ಆದಷ್ಟು ದೂರನೇ ಇರಿ. ಇನ್ನು ಎರಡನೆಯದಾಗಿ, ಯಾವಾಗಲೂ ಕಂಪ್ಲೇಂಟ್ ಮಾಡೋರಿಂದ ದೂರ ಇರಿ. ಅವರಿಗೆ ಯಾವಾಗಲೂ ಜೀವನದಲ್ಲಿ ಅವ್ರದ್ದು ಬರೀ ಕಂಪ್ಲೇಂಟೇ, ಅಂದರೆ ಇದಾಗಲ್ಲ, ಅದು ಹೋಗಲ್ಲ, ಬರೀ ಈ ಥರ ಕಂಪ್ಲೇಂಟ್ ಮಾಡ್ತಾನೆ ಇರ್ತಾರೆ. ಅವರಿಗೆ ಏನು ಮಾಡಲಿಕ್ಕೂ ಆಗಲ್ಲ, ಮಾಡ್ಲಿಕ್ಕೆ ಆಗದೆ ಇರೋರು ಈ ರೀತಿ ಹೇಳ್ತಾ ಇರೋರು. ನೀವು ಇಂಥವ್ರ ಜೊತೆ ಇದ್ದಾಗ ಏನಾಗುತ್ತೆ, ನಿಮಗೆ ಗೊತ್ತಿಲ್ಲದೇನೋ ನೀವು ಅವ್ರ ಥರನೇ ಆಗ್ಲಿಕ್ಕೆ ಶುರು ಆಗ್ತೀರಾ. ಅಂದರೆ ಅವ್ರ ಥರನೇ ಯೋಚನೆ ಮಾಡ್ಲಿಕ್ಕೆ ಮಾಡ್ತೀರಾ. ಅಂದರೆ ಸಣ್ಣ ಏನಾದರೂ ಆದರೂ ಕೂಡ ಅದೇ ಪ್ರಾಬ್ಲಮ್ ಥರ ಕಾಣಿಸುತ್ತೆ, ನಿಮಗೆ ಒಂದು ಮುಂದೆ ಹೋಗ್ಲಿಕ್ಕೆ ಆಗಲ್ಲ. ಆ ರೀತಿ ಇದ್ದಾಗ ಸೊ ನೀವು ಅಲ್ಲೇ ಸ್ಟ್ರಕ್ ಆಗಿರ್ತೀರಾ. ಸೊ ನೀವು ಏನು ಮಾಡಬೇಕಂದ್ರೆ, ಎಂಥ ಜನರ ಜೊತೆ ಇರಬೇಕಂತ ಹೇಳಿದ್ರೆ, ಈ ಯಾವಾಗಲೂ ಸೊಲ್ಯೂಷನ್ ಹುಡುಕೋದ್ರಲ್ಲಿ ಮೈಂಡ್ ಸೆಟ್ಟಲ್ಲಿ ಇರ್ತಲ್ಲ. ಪ್ರಾಬ್ಲಮ್ ಬಂದರೂ ಡೋಂಟ್ ಕೇರ್. ಸೊ ಆ ಪ್ರಾಬ್ಲಮಿಗೆ ಏನು ಮಾಡಬೇಕು ಅನ್ನೋದು ಒಂದು ಸೊಲ್ಯೂಷನ್ ಇರುತ್ತಲ್ಲ, ಅವ್ರ ಜೊತೆ ಹೆಚ್ಚಾಗಿ ನೀವು ಫ್ರೆಂಡ್ಶಿಪ್ ಬೆಳೆಸಿ. ಸೊ ಹಾಗಾದಾಗ ನಿಮ್ಗೇನಾಗುತ್ತೆ, ನಿಮ್ಮ ಪ್ರಾಬ್ಲಮ್ ಅಚಾನಕ್ಕಾಗಿ ನಿಮ್ಗೇನಾದರೂ ಪ್ರಾಬ್ಲಮ್ ಬಂತಂದ್ರೂ ಕೂಡ, ನೀವೇನಾದರೂ ಮಾಡ್ಲಿಕ್ಕೆ ಹೋಗ್ತೀರಾ ಒಂದು ಕೆಲಸದಲ್ಲಿ, ಅದರಲ್ಲಿ ಅಚಾನಕ್ ಏನಾದರೂ ಪ್ರಾಬ್ಲಮ್ ಬಂತಂದ್ರೂ ಕೂಡ ಈ ಸೊಲ್ಯೂಷನ್ ಮೈಂಡ್ ಸೆಟ್ ಜನ ಇರ್ತಾರಲ್ಲ, ತಕ್ಷಣ ನಿಮಗೂ ಕೂಡ ಒಂದಲ್ಲಿ ಸೊಲ್ಯೂಷನನ್ನು ಹುಡುಕೊಡ್ತಾರೆ ಗೈಸ್. ಸೊ ಹಾಗಾಗಿ ನೀವು ಇಂಥವ್ರ ಜೊತೆ ಇರಿ. ಯಾವಾಗಲೂ ಅವರಿಗೆ ಲೈಫಲ್ಲಿ ಪ್ರಾಬ್ಲಮ್ಮೇ ಇರುತ್ತೆ, ಕಂಪ್ಲೇಂಟ್ ಮಾಡ್ತಾನೆ ಇರ್ತಾರೆ. ಅಂಥವ್ರ ಜೊತೆ ಇರ್ಲಿಕ್ಕೆ ಹೋಗ್ಬಿಡಿ, ಅವರಿಂದ ಆದಷ್ಟು ದೂರನೇ ಇರಿ. ಇನ್ನು ಮೂರನೆಯದಾಗಿ, ನಿಮ್ಮ ಟೈಮ್ಗೆ ವ್ಯಾಲ್ಯೂ ಕೊಡೋದವರಿಂದ ಆದಷ್ಟು ದೂರ ಇರಿ. ಆದಷ್ಟು ಅಲ್ಲ, ತುಂಬಾನೇ ದೂರ ಇದ್ಬಿಡಿ. ಯಾಕಂತ ಹೇಳಿದ್ರೆ, ಅವರಿಗೆ ಬೇಕಾದಾಗ ಅವ್ರು ಕಾಲ್ ಮಾಡ್ತಾರೆ, ಬೇಕಾದಾಗ ನಿಮ್ಮ ಹತ್ತಿರ ಬರ್ತಾರೆ, ಏನಾದರೂ ಕೆಲಸ ಇದ್ದಾಗ ಮಾತ್ರ ನಿಮ್ಮ ಜೊತೆ ಮಾತನಾಡೋರು. ನಿಮ್ಮ ಸಮಯ ಏನು ಅವ್ರಿಗೆ ಕೊಡ್ತೀರಾ ಅದನ್ನ ಅವರು ತಿಳ್ಕೊಳ್ಳೋದೇ ಇಲ್ಲ, ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಸೊ ಅಂಥವ್ರಿಂದ ಆದಷ್ಟು ದೂರ ಇರಿ. ಇಂಥವ್ರು ನಿಮ್ಮ ಜೊತೆ ಇದ್ದಾಗ ನಿಮ್ಮ ಏನು ಮನಶಾಂತಿ ಇರ್ತದೆ, ನಿಮ್ಮ ನೆಮ್ಮದಿ ಏನಿರ್ತದೆ, ಇದು ಕೂಡ ನಿಮಗೆ ಹಾಳು ಮಾಡಿ ಹೋಗ್ತಾರೆ ಅವರು. ನಿಮ್ಮ ವ್ಯಾಲ್ಯೂನ, ನಿಮ್ಮ ಸಮಯದ ವ್ಯಾಲ್ಯೂನ ಏನು ಅರ್ಥ ಮಾಡ್ಕೊಳ್ಳೋದೇ ಇರ್ತಾರಲ್ಲ ಕೆಲವರು, ಅಂಥವ್ರಿಂದ ದೂರನೇ ಇರಿ. ಯಾಕಂತ ಹೇಳಿದ್ರೆ, ಇವರಿಗೆ ನೀವು ಟೈಮ್ ಆಗಲಿ ಅಥವಾ ನಿಮ್ಮ ಏನೋ ಒಂದು ನೀವು ಗೌರವ ಅವ್ರಿಗೆ ಏನೋ ಕೊಡ್ತೀರಲ್ವ ಒಂದು ವ್ಯಾಲ್ಯೂ, ಅದು ಲಾಸ್ ಆಗಿ ಹೋಗುತ್ತೆ, ನಿಮಗೆ ಲಾಸ್ ಆಗುತ್ತೆ. ಇದು ಕೂಡ ಟೈಮ್ ವೇಸ್ಟ್ ಕೂಡ ಆಗುತ್ತೆ ನಿಮಗೆ, ಮತ್ತೆ ನಿಮ್ಮ ನೆಮ್ಮದಿ ಕೂಡ ಹಾಳಾಗುತ್ತೆ. ಇಂಥವ್ರಿಂದ ಆದಷ್ಟು ದೂರ ಇದ್ಬಿಡಿ. ನಾಲ್ಕನೇದಾಗಿ, ನಿಮ್ಮ ಗ್ರೌತ್ ನೋಡಿ ಖುಷಿ ಪಡೋರ್ಕಿಂತ ಅಸಹನೆ ಪಡೋರನ್ನ ಅಂಥವ್ರಿಂದ ದೂರ ಇದ್ಬಿಡಿ. ಯಾಕಂತ ಹೇಳಿದ್ರೆ, ಇವರು ನಿಮ್ಮ ಗ್ರೌತ್ ನೋಡಿ ಇವರು ಖುಷಿ ಪಡಬೇಕೇ ಹೊರತು, ಇವನು ಬೆಳೆದ್ನಲ್ಲ ಅಥವಾ ಗ್ರೌತ್ ಮುಂದೆ ಹೋಗ್ತಾ ಇದ್ದಾನಲ್ಲ ಅಂತ ಹೇಳಿ ಅಸಹನೆ ಪಡೋರಿಂದ ದೂರನೇ ಇದ್ದು ಬಿಡಬೇಕು. ಇಂಥವ್ರು ಏನು ಮಾಡ್ತಾರೆ, ಮುಖದಲ್ಲಿ ನಗು ಇರ್ತದೆ, ನಿಮ್ಮ ಹತ್ರ ಕ್ಲೋಸ್ ಆಗಿರ್ತಾರೆ, ಎಲ್ಲವೂ ಇರ್ತಾರೆ. ಆದರೆ ಒಳಗಿಂದ ಒಳಗೆ ಏನಾಗ್ತದೆ ಇವರಿಗೆ, ಇವನು ಬೆಳೀತಿದ್ದಾನಲ್ಲ ಅಥವಾ ಇವ ಮುಂದೆ ಹೋಗ್ತಾ ಇದ್ದಾನಲ್ವಾ ಅಂತ ಹೇಳಿ ಡೌನ್ಫಾಲ್ ಮಾಡಲಿಕ್ಕೆ ನೋಡ್ತಾ ಇರ್ತಾರೆ. ಸೊ ಇಂಥವರಿಂದ ಆದಷ್ಟು ಕೂಡ ನೀವು ದೂರ ಇರಬೇಕಾಗತ್ತೆ, ನೀವು ಜೀವನದಲ್ಲಿ ಮುಂದುವರಿಬೇಕಾದ್ರೆ. ಇನ್ನು ಐದನೇದಾಗಿ, ನಿಮ್ಮ ಮೇಲೆ ನೀವೇ ಡೌಟ್ ಪಡೋ ಥರ ಮಾಡ್ತಾರಲ್ಲ, ಅಂಥವರಿಂದ ಆದಷ್ಟು ಅಲ್ಲ, ತುಂಬಾನೇ ದೂರ ಇದ್ಬಿಡಿ. ಯಾಕಂತ ಹೇಳಿದ್ರೆ, ಇವ್ರು ಏನು ಹೇಳ್ತಾ ಇರ್ತಾರೆ ಅಂದರೆ, ನಿನಗೆ ಸೂಟ್ ಆಗಲ್ಲ ಕೆಲಸ, ಅಥವಾ ನೀನು ಮಾಡ್ಲಿಕ್ಕೆ ಹೋಗ್ತಾ ಇರೋದು, ಅಥವಾ ನೀನ್ ಕಡೆ ಆಗಲ್ಲ ಇದು ಅಂತ ಹೇಳಿ ಬರೀ ಈ ರೀತಿ ಹೇಳ್ತಾ ಇರ್ತಾರಲ್ಲ, ಅಂಥವ್ರಿಂದ ದೂರನೇ ಇರಬೇಕು. ಯಾಕಂತ ಹೇಳಿದ್ರೆ, ನಿಮ್ಗೇನು ಅನ್ಸುತ್ತೆ ಆವಾಗ ಅಂತ ಹೇಳಿದ್ರೆ, ಇವ್ನು ಹೇಳ್ತಾ ಇರೋದು ನಿಜ ಇರಬೇಕು, ಹೌದು ಅದು ಅಂತೇಳಿ ನಿಮ್ಮ ಮೈಂಡ್ ಸೆಟ್ ಒಪ್ಕೊಳ್ತಾ ಹೋಗುತ್ತೆ. ಆವಾಗ ಏನಾಗುತ್ತೆ, ನೀವು ಏನಾದರೂ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಕೆಲಸ ಮಾಡ್ಬೇಕಂತೇಳಿ ಹೋಗ್ತಿರಲ್ವಾ, ಸೊ ಅದನ್ನ ನಿಮ್ಮ ಹತ್ರ ಮಾಡ್ಲಿಕ್ಕೆ ಆಗಲ್ಲ. ಸೊ ಅದೇ ಅವರು ನಿಮ್ಮ ಜೊತೆ ಇರ್ತಾರಲ್ಲ, ಅವ್ರು ಹೇಳಿದ್ದೆ ನಿಮಗೆ ನಿಜ ಅನ್ಸ್ಲಿಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಇಂಥ ಸಂದರ್ಭದಲ್ಲಿ ನಿಮ್ಮ ಕಾನ್ಫಿಡೆನ್ಸ್ ಆಗಲಿ, ನಿಮ್ಮ ಏನು ಗ್ರೋತ್ ಇರುತ್ತೆ, ಅದೇ ಅಲ್ಲೇ ನಿಂತು ಹೋಗುತ್ತೆ. ಸೊ ಹಾಗೆ ಕಾನ್ಫಿಡೆನ್ಸ್ ಕೂಡ ಕುಗ್ಗೋಗುತ್ತೆ. ಸೊ ಇಂಥವ್ರಿಂದ ಆದಷ್ಟು ಅಲ್ಲ, ತುಂಬಾನೇ ದೂರ ಇರಬೇಕಾಗತ್ತೆ ಗೈಸ್. ಸೊ ನಿಮ್ಗೆ ಗೊತ್ತಿರುತ್ತೆ, ಆದಷ್ಟು
ತಿಳ್ಕೊಳ್ಳಿ. ಮತ್ತು ಇಂಥವರಿಂದ ಈಗ 5 ಪಾಯಿಂಟ್ಸ್ ಹೇಳಿದೆ, ಇಂಥವರಿಂದ ಆದಷ್ಟು ದೂರ ಇರಲಿಕ್ಕೆ ಪ್ರಯತ್ನ ಪಡಿ ಮತ್ತು ಜೀವನದಲ್ಲಿ ಮುಂದುವರೆಯಿರಿ. ನೆನಪಿರಲಿ, ಎಲ್ಲರಿಗೂ ಹೇಟ್ ಮಾಡಬೇಕಂತನೂ ಇಲ್ಲ, ಹಾಗಂತ ಹೇಳಿ ಎಲ್ಲರನ್ನು ನಮ್ಮ ಜೀವನದಲ್ಲಿ ಎಕ್ಸೆಸ್ ಮಾಡ್ಕೊಳ್ಬೇಕಂತನೂ ಇಲ್ಲ, ಅಂದರೆ ನಮ್ಮ ಲೈಫಲ್ಲಿ ಬಿಟ್ಕೊಳ್ಬೇಕಂತನೂ ಇಲ್ಲ. ನಿಮ್ಮ ಮೈಂಡ್, ನಿಮ್ಮ ಎನರ್ಜಿ, ನಿಮ್ಮ ಫ್ಯೂಚರ್ ಇದು ಮುಖ್ಯ ಆಗಿರುತ್ತೆ. ಸೊ ಹಾಗಾಗಿ ನೀವು ಒಳ್ಳೆಯವ್ರ ಜೊತೆ ಇದ್ದಾಗ ಮಾತ್ರ ಬೆಳಿಲಿಕ್ಕೆ ಸಾಧ್ಯ ಆಗತ್ತೆ. ಅದೇ ನೀವು ಇಂಥವ್ರ ಜೊತೆ, ಈಗ ಏನು 5 ಪಾಯಿಂಟ್ಸ್ ಹೇಳಿದೆ, ಇಂಥವ್ರ ಜೊತೆ ನೀವು ಇದ್ದಾಗ ನೀವು ಅಲ್ಲೇ ನಿಂತ ನೀರು ಥರನೇ ಆಗೋಗ್ತೀರಾ. ನಾವು ಜೀವನದಲ್ಲಿ ಮುಂದುವರಿಬೇಕಂದ್ರೆ, ಬೆಳಿಬೇಕಂತ ಹೇಳಿದ್ರೆ ಕೆಲವರಿಂದ ನಾವು ದೂರ ಇರುವಂತಹ ಧೈರ್ಯವನ್ನು ಮಾಡಲೇಬೇಕಾಗತ್ತೆ ಗೈಸ್. ಸೊ ಗೈಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಇಂತಹ ಮತ್ತು ಕಾನ್ಫಿಡೆನ್ಸ್ ತುಂಬುವಂತಹ ಮತ್ತು ಮೋಟಿವೇಶನಿಗಾಗಿ, ಜೀವನದಲ್ಲಿ ನಾವು ಹೇಗೆ ಮುಂದೆ ಹೋಗಬೇಕು ಅನ್ನೋ ಒಂದು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲವ್ ಯು ಗೈಸ್.